ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಕೆಲವು ದಿನಗಳಲ್ಲಿ ಚಾಯ್ಸ್ ಎಂಟ್ರಿ ಬಿಡುತ್ತಾರೆ. ನಾನು ಮೊದಲೇ ಹೇಳಿದಂತೆ ವೆಬ್ಸೈಟ್ನಲ್ಲಿ ಈ ಎಲ್ಲ ಪ್ರಕ್ರಿಯೆಗಳ ದಿನಾಂಕಗಳನ್ನು ಪ್ರತಿದಿನ ಚಾಚೂ ತಪ್ಪದೆ ನೀವು ನೋಡಿಕೊಂಡು ಬರುವುದು ಬಹಳ ಮುಖ್ಯವಾಗಿರುತ್ತದೆ. ಪ್ರತಿದಿನವೂ ಮುಖ್ಯವಾಗಿರುತ್ತದೆ. ಚಾಯ್ಸ್ ಎಂಟ್ರಿ ಇದರ ಅರ್ಥ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಅಂದರೆ ಮೊದಲನೇ ಸುತ್ತಿನಲ್ಲಿ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ನಲ್ಲಿ ಯಾವ ಕಾಲೇಜ್ ಕೋರ್ಸ್ ಸಿಕ್ಕಿರುತ್ತದೆಯೋ ಅದನ್ನು ನೀವು ಒಪ್ಪಿಕೊಳ್ಳುವುದೋ ಬೇಡವೋ ಎಂಬುದಾಗಿರುತ್ತದೆ. ಇದಕ್ಕೆ ಅವರು ನಿಮಗೆ 4 ಚಾಯ್ಸ್ಗಳನ್ನು ನೀಡುತ್ತಾರೆ. ಮೊದಲನೇ ಚಾಯ್ಸ್ನಲ್ಲಿ ನಿಮಗೆ ಸಿಕ್ಕಿರುವ ಕಾಲೇಜ್ ನಿಮಗೆ ಒಪ್ಪಿಗೆಯಾಗಿದೆ ಎಂದು ನೀವು ಚಾಯ್ಸ್ 1 ಕೊಟ್ಟಾಗ ಆ ಸೀಟ್ ನಿಮಗೆ ಲಾಕ್ ಆಗುತ್ತದೆ. ಆಗ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಕಟ್ಟಬಹುದು. ಫೀಸ್ ಕಟ್ಟಿದ ನಂತರ ಅಂದರೆ ಅದು ಕೆಇಎ ತಲುಪಿದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶ ಕೊಡುತ್ತಾರೆ. ನಂತರ ಅಡ್ಮಿಷನ್ ಆರ್ಡರ್ ಅನ್ನು ನೀವು ಕಾಲೇಜ್ಗೆ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಿಕೊಳ್ಳಬಹುದು. ಅಲ್ಲಿ ಕಾಲೇಜ್ನ ಹೆಚ್ಚುವರಿ ಫೀಸ್ ಏನಾದರೂ ಇದ್ದರೆ ಅದನ್ನು ಕಟ್ಟಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ಮುಗಿಸಿಕೊಳ್ಳಬಹುದು. ಮತ್ತೊಮ್ಮೆ ನೀವು ವೆಬ್ಸೈಟ್ಗೆ ಲಾಗಿನ್ ಆಗಿ ಕಾಲೇಜ್ಗೆ ಜಾಯಿನ್ ಆದ ಜಾಯ್ನಿಂಗ್ ರಿಪೋರ್ಟ್ ಅನ್ನು ಸಹ ಒಮ್ಮೊಮ್ಮೆ ನಮೂದಿಸಬೇಕಾಗುತ್ತದೆ. ಅಲ್ಲಿಗೆ ಎಲ್ಲ ಆನ್ಲೈನ್ ಪ್ರಕ್ರಿಯೆಗಳು ಮುಗಿದಂತಾಗುತ್ತದೆ. ನಾನು ಮೊದಲೇ ಹೇಳಿದಂತೆ ಇವೆಲ್ಲಕ್ಕೂ ನಿರ್ದಿಷ್ಟ ದಿನಾಂಕಗಳನ್ನು ಕೊಟ್ಟಿರುತ್ತಾರೆ. ಚಾಯ್ಸ್ ಎಂಟ್ರಿ ಎಷ್ಟು ದಿನಗಳೊಳಗೆ ಮಾಡಬೇಕು, ಎಷ್ಟು ದಿನಗಳೊಳಗೆ ಫೀಸ್ ಕಟ್ಟಬೇಕು, ಅಡ್ಮಿಷನ್ ಎಷ್ಟು ದಿನಾಂಕದ ಒಳಗೆ ಮಾಡಿಕೊಳ್ಳಬೇಕು, ಇವೆಲ್ಲವನ್ನೂ ಸಹ ನೀವು ನೋಡಿಕೊಳ್ಳಬೇಕಾಗುತ್ತದೆ. ಈಗ ಎರಡನೇ ಚಾಯ್ಸ್ಗೆ ಬರೋಣ. ಈ ಚಾಯ್ಸ್ನಲ್ಲಿ ನಿಮಗೆ ಸಿಕ್ಕಿರುವ ಕಾಲೇಜ್ ಕೋರ್ಸ್ ಇಷ್ಟವೇನೋ ಆಗಿದೆ, ಆದರೆ ಇದನ್ನು ಈಗ ಸದ್ಯಕ್ಕೆ ಲಾಕ್ ಮಾಡಿ ಎರಡನೇ ಸುತ್ತಿನಲ್ಲಿ ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ಇದಕ್ಕಿಂತ ಉತ್ತಮ ಕಾಲೇಜ್ ಪಡೆದುಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬಹುದು. ಇಂತಹ ಇಚ್ಛೆ ಇದ್ದರೆ ನೀವು ಚಾಯ್ಸ್ 2 ಎಂದು ನಮೂದಿಸಿ ಎರಡನೇ ರೌಂಡ್ನಲ್ಲಿ ಭಾಗವಹಿಸಬಹುದು. ಆಗ ನಿಮಗೆ ಮೊದಲನೇ ಸುತ್ತಿನಲ್ಲಿ ಸಿಕ್ಕ ಕಾಲೇಜ್ ಲಾಕ್ ಆಗಿರುತ್ತದೆ. ಎರಡನೇ ಸುತ್ತಿನಲ್ಲಿ ನಿಮ್ಮ ಆಯ್ಕೆ ಪಟ್ಟಿಯಲ್ಲಿರುವ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಮೇಲ್ಭಾಗದಲ್ಲಿರುವ ಕಾಲೇಜ್ಗಳು ನಿಮಗೆ ಸಿಗುವ ಸಂಭವವಿರುತ್ತದೆ. ಅಂದರೆ ಉದಾಹರಣೆಗೆ ಮೊದಲನೇ ಸುತ್ತಿನಲ್ಲಿ ನೀವು ಒಟ್ಟು 30 ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಹಾಗೂ ಅದರಲ್ಲಿ ಅಂದರೆ ಪಟ್ಟಿಯಲ್ಲಿರುವ 9ನೇ ಕಾಲೇಜ್ ನಿಮಗೆ ಸಿಕ್ಕಿದೆ ಎಂದುಕೊಳ್ಳಿ. ಆಗ ನಿಮಗೆ ಎರಡನೇ ಸುತ್ತಿನಲ್ಲಿ 1 ರಿಂದ 8ನೇ ಕಾಲೇಜುಗಳಲ್ಲಿ ಯಾವುದಾದರೂ ಲಭ್ಯವಿದ್ದರೆ ಸಿಗುತ್ತದೆ. ಇಲ್ಲವಾದಲ್ಲಿ ನಿಮಗೆ 9ನೇ ಕಾಲೇಜೇ ಉಳಿಯಬಹುದು. ಅಂದರೆ ನೀವು ಸೇಫ್ ಆಗಿ ಲಾಕ್ ಮಾಡಿಟ್ಟುಕೊಂಡ ಕಾಲೇಜೇ ನಿಮಗೆ ಸಿಗಬಹುದು. ಆದರೆ 10 ರಿಂದ 30ನೇ ಕಾಲೇಜುಗಳು ನಿಮಗೆ ಸಿಗುವುದಿಲ್ಲ. ಹಾಗೇನಾದರೂ ಒಂದು ಪಕ್ಷ ನಿಮಗೆ ಈ 10 ರಿಂದ 30 ಕಾಲೇಜುಗಳಲ್ಲಿ ಯಾವುದಾದರೂ ಸಿಗಬೇಕಾದಲ್ಲಿ ಅಥವಾ ಯಾವುದಾದರೂ ಹೊಸ ಕಾಲೇಜು ಸೇರಿಸಬೇಕಾದಲ್ಲಿ ಆಗ ನೀವು ಅದಕ್ಕೆ 1 ರಿಂದ 8 ಈ ಯಾವುದಾದರೂ ಸ್ಥಾನವನ್ನು ನೀಡಬೇಕಾಗುತ್ತದೆ. ಹಾಗೆ ಮಾಡಿದಲ್ಲಿ ಮಾತ್ರ ನಿಮಗೆ ಆ ಕಾಲೇಜು ಸಿಗುವ ಸಂಭವವಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಎರಡನೇ ರೌಂಡಿನಲ್ಲಿ ಮತ್ತೆ ನಿಮಗೆ 1 ರಿಂದ 8 ಮತ್ತು 9 ಈ ಕಾಲೇಜುಗಳಲ್ಲಿ ಯಾವುದಾದರೂ ಒಂದು ಕಾಲೇಜು ಸಿಗುತ್ತದೆ. ಇನ್ನೊಂದು ವಿಷಯವೆಂದರೆ ನೀವು ಚಾಯ್ಸ್ 2 ಆಯ್ಕೆ ಮಾಡಿಕೊಂಡರೂ ಮತ್ತೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಕಟ್ಟಲೇಬೇಕಾಗುತ್ತದೆ. ಹಾಗಾದಲ್ಲಿ ಮಾತ್ರ ನಿಮಗೆ ಈ ಸೀಟ್ ಲಾಕ್ ಆಗುತ್ತದೆ. ಆದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗುವುದಿಲ್ಲ. ಏಕೆಂದರೆ ನೀವು ಈ ಸೀಟನ್ನು ಹೋಲ್ಡ್ ಮಾತ್ರ ಮಾಡಿರುತ್ತೀರಿ. ಅಡ್ಮಿಷನ್ ಮಾಡಲು ಸದ್ಯಕ್ಕೆ ಇಚ್ಛಿಸಿರುವುದಿಲ್ಲ. ಈಗ ಮೂರನೇ ಚಾಯ್ಸ್ ನೋಡೋಣ. ಈ ಚಾಯ್ಸ್ನಲ್ಲಿ ನಿಮಗೆ ಈಗ ಸಿಕ್ಕಿರುವ ಕಾಲೇಜ್ ಕೋರ್ಸ್ ಇಷ್ಟವಿಲ್ಲವೆಂದು ಆ ಸೀಟನ್ನು ಬಿಟ್ಟು ಕೊಡುವಂತಾಗುತ್ತದೆ. ಹಾಗಾಗಿ ನಿಮಗೆ ಎರಡನೇ ಸುತ್ತಿನಲ್ಲಿ ನಿಮ್ಮ ಪಟ್ಟಿಯಲ್ಲಿರುವ ಉಳಿದ ಎಲ್ಲಾ ಕಾಲೇಜುಗಳಲ್ಲಿ ಸಿಗುವ ಅವಕಾಶವಿರುತ್ತದೆ. ಈಗಲೂ ಸಹ ನೀವು ಪಟ್ಟಿಯಲ್ಲಿ ಮೇಲೆ ಕೆಳಗೆ ಮಾಡುವುದು, ಬೇಡದಿರುವ ಕಾಲೇಜುಗಳನ್ನು ತೆಗೆದುಹಾಕುವುದು ಇವೆಲ್ಲವನ್ನು ಮಾಡಬಹುದು. ಈ ಚಾಯ್ಸ್ 3 ಆಯ್ಕೆ ಮಾಡಿಕೊಂಡರೆ ನೀವು ಯಾವುದೇ ಫೀಸ್ ಕಟ್ಟುವುದು ಬೇಕಿರುವುದಿಲ್ಲ. ಅಡ್ಮಿಷನ್ ಆಗುವ ಪ್ರಮೇಯವೂ ಇಲ್ಲ. ನೇರವಾಗಿ ನೀವು ಮುಂದಿನ ಅಂದರೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತೀರಾ. 4ನೇ ಚಾಯ್ಸ್ ಎಂದರೆ ನಿಮಗೆ ಸಿಕ್ಕ ಕಾಲೇಜು ಇಷ್ಟವಿಲ್ಲ, ಯಾವುದೇ ಸೀಟನ್ನು ಹೋಲ್ಡ್ ಮಾಡುವುದಿಲ್ಲ, ಜೊತೆಗೆ ಮುಂದಿನ ಸುತ್ತಿನಲ್ಲೂ ಭಾಗವಹಿಸುವುದಿಲ್ಲ ಎಂದು ಸಿಇಟಿ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಬರುವುದು ಈ ಚಾಯ್ಸ್ ಆಗಿದೆ. ಸರಿ, ಈಗ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಈ 4 ಚಾಯ್ಸ್ಗಳನ್ನು ನೋಡೋಣ. ಚಾಯ್ಸ್ 1 ನಿಮಗೆ ಸಿಕ್ಕಿರುವ ಸೀಟ್ ಒಪ್ಪಿಗೆಯಾಗಿದೆ. ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿಕೊಳ್ಳುವುದು ಹಾಗೂ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲು ಹೋಗುವುದಿಲ್ಲ. ಚಾಯ್ಸ್ 2 ನಿಮಗೆ ಸಿಕ್ಕಿರುವ ಸೀಟ್ ಪೂರ್ತಿ ಒಪ್ಪಿಗೆಯಾಗಿಲ್ಲ, ಆದರೆ ಅದನ್ನು ಹೋಲ್ಡ್ ಮಾಡಿ ಫೀಸ್ ಕಟ್ಟಿ ಅಡ್ಮಿಷನ್ ಆಗದೆ
ಮುಂದಿನ ಸುತ್ತಿನಲ್ಲಿ ಭಾಗವಹಿಸುವುದು. ಚಾಯ್ಸ್ 3, ನಿಮಗೆ ಸಿಕ್ಕಿರುವ ಸೀಟ್ ಇಷ್ಟವಿಲ್ಲ, ಅದನ್ನು ಬಿಟ್ಟುಕೊಟ್ಟು ಮುಂದಿನ ಸುತ್ತಿನಲ್ಲಿ ಭಾಗವಹಿಸುವುದು. ಚಾಯ್ಸ್ 4, ನಿಮಗೆ ಸಿಕ್ಕಿರುವ ಸೀಟ್ ಇಷ್ಟವಿಲ್ಲ ಮತ್ತು ಮುಂದಿನ ಸುತ್ತಿನಲ್ಲಿ ಭಾಗವಹಿಸದೆ ಸಿಇಟಿಯಿಂದ ಹೊರನಡೆಯುವುದು. ಹಾಗಾಗಿ ಈ 4 ಚಾಯ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ ಹಾಗೂ ಸರಿಯಾದ ಚಾಯ್ಸ್ ಮಾಡಿ. ಈಗ ನಿಮಗೆ ಸಿಇಟಿಯ ಆಪ್ಷನ್ ಎಂಟ್ರಿ ಹಾಗೂ ಚಾಯ್ಸ್ ಎಂಟ್ರಿ ಪ್ರಕ್ರಿಯೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂತಹ ಹಲವು ಉಪಯುಕ್ತ ವಿಡಿಯೋಗಳನ್ನು ಮಾಡಲು ನಮಗೆ ಉತ್ತೇಜನ ನೀಡಿದಂತಾಗುತ್ತದೆ. ಕಮೆಂಟ್ ಮಾಡಿ ನಿಮಗೆ ಇರುವ ಇನ್ಯಾವುದೇ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ. ವಂದನೆಗಳು.